ಬ್ಲ್ಯಾಕ್ ಮ್ಯಾಂಗೋ ಸರ್. ಬ್ಲ್ಯಾಕ್ ಮ್ಯಾಂಗೋ ಇದು ಹೆಂಗೆ ಹಣ್ಣು ನೋಡ್ತಿರ್ಬೇಕು ಸರ್. ಪೂರ್ಣ ಹೊರಗಡೆ ಎಲ್ಲ ಬ್ಲ್ಯಾಕ್ ಬರ್ತದೆ ಸರ್. ಒಳಗಡೆ ಮಾವು ಇದ್ದಂಗೆ ಇರ್ತದೆ, ಪೂರ್ಣ ಹೊರಗಡೆ. ಇದು ವಿಶೇಷ ಬ್ಲ್ಯಾಕ್ ಐತಿ ಅನ್ನೋ ಉದ್ದೇಶಕ್ಕೆ ಇದು ಬ್ಲ್ಯಾಕ್ ಮ್ಯಾಂಗೋ ಅಂತ ವಿಶೇಷ ಸರ್. ನಾವು ನೋಡೇ ಇಲ್ಲಲ್ಲ ಸರ್ ಬ್ಲ್ಯಾಕ್ ಮ್ಯಾಂಗೋ. ಭಾಳ ಕಡಿಮೆ ಸರ್. ಈಗ ಬಂದು ಮಾರ್ಕೆಟಿಗೆ ಈ ಸತಿ ಕೆಲವೊಂದು ರೈತರು ಅಲ್ಲೇ ಮುಂದೆ ಸ್ವಲ್ಪ ಪ್ಲಾಟಿಸ್ ಮಾಡಕ್ಕೆ ಆ ಕಡೆ ಬಂದು ಹನುಮಾನಪ್ಪನ ಸರ್. ಅದು ಈ ಕಡೆದ್ದು ಬಂದ್ಬಿಟ್ಟು ಇದು ಚಕೋತ ಸರ್. ಲಿಚ್ಚಿ ಅದು ಬಟ್ ನಮ್ಮ ಭಾಗದಾಗ ಸ್ವಲ್ಪ ಕಡಿಮೆ. ಬಟ್ ಸೇಡ್ದೊಳಗೆ ಹಾಕೊಂಡು ಮಾಡ್ಕೊತೀವಿ ಅಂದರೆ ಮಾಡ್ಕೋಬೋದು ಸರ್. ಸೇಡ್ನ್ಯಾಗ ಬರ್ತೀವಿ. ಮತ್ತು ಈ ಕಡೆ ಬಂದ್ಬಿಟ್ಟು ಇದು ಮಿಯಾಜಾಕಿ ಮ್ಯಾಂಗೋ ಸರ್. ಇದು ಮ್ಯಾಂಗೋ ಮಿಯಾಜಾಕಿ ಮ್ಯಾಂಗೋ. ನೀವೇನು ಈಗ 3 ಲಕ್ಷ ರೂಪಾಯಿ ಕೆಜಿ ಸೇಲ್ ಆಗಿದೆ ಅಂತ ಕೇಳ್ತಿದ್ದೆ. ಹಾಂ ಸರ್. ಆ ಮ್ಯಾಂಗೋನ ಸರ್ ಇದು 3 ಲಕ್ಷ ರೂಪಾಯಿ ಕೆಜಿ. ಹೌದು. ಯಾಕೆ ಇದು 3 ಲಕ್ಷ ರೂಪಾಯಿ ಅಂದ್ರೆ ಇಲ್ಲಿಂದ ರೈತರು ಹಚ್ಚಿದ್ದು 3 ಲಕ್ಷ ರೂಪಾಯಿ ಸೇಲ್ ಆಗೋದಿಲ್ಲ. ಬಟ್ ಅದು ಹೆಂಗೆ ಮಾಡ್ತಾರೆ ಅಂತ ಜಪಾನ್ ಇಂಥ ಆಗಿ ಎಲ್ಲ ಎಲ್ಲಿಂದ ತರಿಸಿ ಈಗ ಕೆಲವೊಂದಿಷ್ಟು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊತೀವಿ, ಕೆಲವೊಂದಿಷ್ಟು ನಮ್ಮ ಸುತ್ತಮುತ್ತ ಹೊರ ರಾಜ್ಯಗಳಿಂದಲೇ ತರಿಸ್ಕೊಳ್ತೀವಿ. ಎಲ್ಲಿ ಅವ ಏನು ಬಂತು ಎಲ್ಲನೂ ಬಂದ್ಬಿಟ್ಟು ಇದ್ರೊಳಗಡೆ ಏನು ಮಾಡ್ಕೊಂಡ್ವಿ ಸರ್. ಒಂದು ಆ್ಯಕ್ಚುಲಿ ಕಡಿ ಮೊದಲು ಕಲ್ಲು ಹಾಕೊಂಡಿವಿ. ಅದಾದ್ಮೇಲೆ ಕಡಿ ಹಾಕೊಂಡು ಸಣ್ಣಂದು ಕಡಿ ಹಾಕೊಂಡು ಅದ್ರ ಮೇಲೆ ಏನು ಮಾಡ್ಕೊಂಡು ಬಂದರೆ ಪೈಪ್ ಹೋಲ್ ಹಾಕೊಂಡು ಆ ರೀತಿ ಅಂತ ಐತೆ ಅದು ಹೋಲ್ ಹಾಕೊಂಡು ಗಾಳಿ ಆ ಕಡೆಯಿಂದ ಈ ಕಡೆ ಬಿಟ್ಕೊಂಡು ಒಂಥರ ಫಿಲ್ಟರ್ ಆಗಿ ಈ ಕಡೆ ಬಂದೆ. ಇನ್ನೇನು ಏನು ಮಾಡ್ತೀವಿ ಅಂದರೆ ಫಿಲ್ಟರ್ ಆಗಿಬಿಟ್ಟು ಮತ್ತು ಅಲ್ಲಿಂದ ಅಲ್ಲಿ ಬಿಡ್ತೀವಿ. ಕೆಳಗಡೆ ಡ್ರಿಪ್ ಥ್ರೂನೇ ಕೊಡೋಂಗೆ ವ್ಯವಸ್ಥೆ ಮಾಡ್ಕೊಂಡು ಫಿಲ್ಟರ್ ಮಾಡಿ ಮತ್ತು ಅಲ್ಲೊಂದು ಸೋರ್ಸ್ ಸರ್. ಇದು ಬೆಳಿಗ್ಗೆ ಕೊಡ್ತಾರೆ ಡೈರೆಕ್ಟ್ ಬೆಳಿಗ್ಗೆ ಕೊಡ್ತೀವಿ. ಮೇಜರ್ ಏನು ಆರ್ಗ್ಯಾನಿಕ್ ಬೇಸ್ ಮ್ಯಾಗ ಏನು ಕೆಳಗೆ ಕೊಡಬೇಕು ಟೋಟಲಿ ಆರ್ಗ್ಯಾನಿಕ್ ಬೇಸ್ ಮ್ಯಾಗ ಕೊಡ್ತೀವಿ. ಅವಶ್ಯಕತೆ ಐತಿಪ್ಪ ನಮಗೆ ಸದ್ಯಕ್ಕಂದ್ರೆ 100% ಅದನ್ನು ನಾವು ಇದಕ್ಕೆ ಯಾವುದಕ್ಕೆ ಕೆಮಿಕಲ್ ಅವಶ್ಯಕತೆ ಐತೆ ಅಂದ್ರೆ ಕೆಮಿಕಲ್ ಕೊಡ್ತೀವಿ. ಅದರ್ವೈಸ್ ನಾವು ಟೋಟಲಿ ಆರ್ಗ್ಯಾನಿಕ್ ಮಾಡ್ತೀವಿ. ಒಂದು 30% ಆದರೂ ಕೆಮಿಕಲ್ ನಾವು ನಿಂದಿರ್ತದೆ, ಅದನ್ನ ಸ್ಟಾಪ್ ಆಗ್ತದೆ, ಗ್ರೋ ಸ್ಟಾಪ್ ಆಗ್ತದೆ, ಅನ್ನೋ ಕಾಯಿ ಕಡಿಮೆ ಆಗ್ತದೆ ಅನ್ನೋ ಟೈಮ್ದಾಗ ಅವಶ್ಯಕತೆ ಬಿತ್ತಂದ್ರೆ ಸ್ವಲ್ಪ ಪ್ರಮಾಣ ಕೊಡ್ತೀವಿ ಸರ್. ಈ ಕಡೆ ಎಲ್ಲ ಇದು ಸಿಸ್ಟಮ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೆಳಗೆ ಕೊಡಾಕ್ ಮಾಡ್ತೀವಿ. ಅಂದರೆ ಏನು ಪ್ಲಾಂಟ್ ಇವುಗಳಿಗೆ ಏನು ಬೇಕು ನ್ಯೂಟ್ರಿಯೆಂಟ್ಸ್ ಮತ್ತು ಸ್ಲರಿನೂ ಇದ್ರ ಥ್ರೂನೇ ಕೊಡ್ತೀವಿ. ಡ್ರಿಪ್ ಮುಖಾಂತರ ಹೌದು. ಈಗ ನೋಡಿ ಸೋಸಿದ್ದಾನೆ ಸರ್. ಇದು ಇದ್ರಾಗ ಒಳಗೆ ಹಾಕಿ ಮಾಡ್ತೀವಿ, ಸೋಸ್ತೀವಿ ಸರ್. ಯಾವಾಗ ನಮಗೆ ಈಗ ಅಲ್ಲಿ ಫಿಲ್ಟರ್ ಆಗಿದ್ದಲ್ದೇನೆ ಮತ್ತೆ ಒಳ್ಳೆ ಇಲ್ಲಿನೂ ಬಂದು ಒಂದು ಸರಿ ಅಂದರೆ ಫಿಲ್ಟರ್ ಒಳಗೆ ಜಾಮ್ ಆಗ್ಬಾರ್ದು ಸರ್. ಆ ರೀತಿ ಇದು ಏನು ಅದರೊಳಗಡೆ ಡ್ರಿಪ್ ಇರ್ತೈತಲ್ಲ ಸರ್, ಜಾಮ್ ಆಗ್ಲಾದ್ರೆ ಇದ್ರೊಳಗೆ ಎಲ್ಲ ಸರಿ ಮಾಡಿಕೊಂಡು ಇಲ್ಲಿಂದಲೇ ಎಲ್ಲ ಡ್ರಿಪ್ ಮುಖಾಂತರ ಹಿಂಗೆ ಈ ಕಡೆ ಆಗುತ್ತೆ, ಮೋಟ್ರ್ ಮುಖಾಂತರ ಹೋಗ್ತಾವೆ. ಇದು ಏನು ಸರ್ ಸಾಕಿ ಜೀವಾಮೃತ ಮಾಡಿ ಅವ್ರು ಕೊಟ್ಟಿದ್ದು ಇದು ಜೀವಾಮೃತ ನಾವು ಏನಾಗ್ತದೆ ಮಣ್ಣಿಗೆ ಹಾಕಿದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇದ್ರೊಳಗಡೆ ಜೀವಾಮೃತ ಮಾಡಿಕೊಂಡು ಇದನ್ನು ಕೂಡ ಫಿಲ್ಟರ್ ಆಗ್ತದೆ ಸರ್. ಅಂದರೆ ಹೈಡಿಗೆ ಭಾಗ ಏನು ಬರ್ತದೆ ಗಟ್ಟಿ ಭಾಗ ಅದು ಆ ಕಡೆ ಬರ್ತದೆ. ಇದೇನು ಒಳಗಡೆ ಫಿಲ್ಟರ್ ಐತೆ? ಹೌದು ಸರ್, ಅದು ಬಂತು ಒಳಗಡೆ ಫಿಲ್ಟರ್ ಮಾಡ್ಕೊಂಡು ಅವ್ರಿಗೂ ಸಿಸ್ಟಮ್ ಮಾಡ್ಯಾರ ಸರ್. ಎರುಳು ಫಿಟ್ ಐತೆ ಸರ್. ಎರುಳು ಫಿಟ್ನಾಗ ಇದೆಲ್ಲ ವೆಬ್ಸೈಟ್ ಬಂದಿರ್ತದೆ ಸರ್. ಈ ಥರ ಏನಾದರೂ ರೈತರು ಮಾಡ್ಕೋಬೇಕಂತ ಅವರಿಗೆ ಎಲ್ಲಿ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಪ್ರೊವೈಡ್ ಮಾಡ್ತೀವಿ. ಇದ್ರಾಗೆಲ್ಲ ಈಗ ಆ ಕಡೆಗೆಲ್ಲ ಇದು ಎರೇಜ್ ಎಲ್ಲ ಮಾಡ್ತೀವಿ. ಅಂದರೆ ಟೋಟಲಿ ನೀವು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಎಲ್ಲ ರೆಡಿ ಮಾಡೋದು ಆರ್ಗ್ಯಾನಿಕ್ ಬೇಸ್ನಾಗ ಎಲ್ಲ ಕೊಡ್ತೀವಿ ಸರ್. ಅವಶ್ಯಕತೆ ಬಿದ್ದದ ಅಂದ್ರೆ ಅದು ಕೆಮಿಕಲ್ನೂ ಕೊಡ್ತೀವಿ ಸರ್. ಆರ್ಗ್ಯಾನಿಕ್ ಅಂತೇಳಿ ಬಿಡಂಗಿಲ್ಲ ಸರ್. ಯಾಕಂದ್ರೆ ಏನಾಗ್ತದೆ ನಮಗೆ ಅವಶ್ಯಕತೆ ಪೂರ್ಣ ಆರ್ಗ್ಯಾನಿಕ್ ಅನ್ನೋಕ್ಕೆ ರೈತರಿಗೆ ಭಾಳ ಸಮಸ್ಯೆ ಆಗತ್ತದೆ ಸರ್. ಹಿಂಗೆ ಅನ್ನಂತೆ ಕೆಲವೊಂದು ಜನ ಬೈತಾರೆ ನಮ್ಗೆ ಆರ್ಗ್ಯಾನಿಕ್ ಯಾಕೆ ಯೂಸ್ ಮಾಡೋಂಗಿಲ್ಲ, ನೀವು ಆರ್ಗ್ಯಾನಿಕ್ ಬರೋದಿಲ್ಲ ಅಂತ ಹೇಳಿ. ಹೌದು. ಬಟ್ ಏನಾಗ್ತದೆ ಎಕನಾಮಿಕ್ಲಿ ರೈತರು 100% ಆಗೇ ಆಗ್ತದೆ. ಆ ಉದ್ದೇಶಕ್ಕೆ ನನ್ನ ಕಾನ್ಸೆಪ್ಟ್ ಹೆಂಗದಂದ್ರೆ ಇನ್ನೊಬ್ರು ಬೇರೆ ನನ್ನ ಕಾನ್ಸೆಪ್ಟ್ ಪೂರ್ಣ ಆರ್ಗ್ಯಾನಿಕ್ ನೀವು ಕೆಳಗಡೆ ಏನು ಬಳಸ್ರಿ ಅವಶ್ಯಕತೆ ಬಿದ್ದಾಗ ಎಲ್ಲ ಏನೋ ಒಂದು ಲಾಸ್ ಆಗ್ತದೆ ಅಥವಾ ಫ್ರೂಟ್ ಏನೋ ಡ್ರಾಪ್ ಆಗತ್ತೆ, ಫ್ರೂಟ್ ಸೈಜ್ ಬರುವಂಥ ಅಂದಾಗ ಸ್ವಲ್ಪ ಪ್ರಮಾಣ ಅದಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅದನ್ನು ಕೊಡ್ಬೇಕು. ಬಟ್ ನಿಮಗೇನು ಆರ್ಗ್ಯಾನಿಕ್ ಅವಶ್ಯಕತೆ ಆಗ್ತದಲ್ಲ ಅದನ್ನ ನಾವೇ ಮಾಡ್ತೀವಿ, ಎಲ್ಲ ಇಲ್ಲೇ ರೆಡಿ ಮಾಡ್ತೀವಿ. ಯಾಕಂದ್ರೆ ಇನ್ನು ಕೆಲವೊಂದು ದಿವಸ ಆರ್ಗ್ಯಾನಿಕ್ ಹೊರಗಡೆಯಿಂದ ಬೈ ಮಾಡ್ಕೊಂಡು ಖರೀದಿ ಮಾಡಿ ನೀವೇನು ಬೈ ಮಾಡೋಂಗಿಲ್ಲ. ಇಲ್ಲ ಆರ್ಗ್ಯಾನಿಕ್ ಅಂದ್ರೆ ಹೊರಗಡೆಯಿಂದ ಖರೀದಿ ಮಾಡಿ ಹಾಕಿದ್ರೆ ಅದು ಆರ್ಗ್ಯಾನಿಕ್ನ ಅಲ್ಲ ಸರ್. ಅಲ್ಲ ನಮ್ಮ ಕಾನ್ಸೆಪ್ಟ್ ಆ ಉದ್ದೇಶ ಇಟ್ಕೊಂಡು ಇದು ಎಲ್ಲ
ಆ ಕಡೆ ಗೋಪುರ ಇದು ಮಾಡ್ಕೊತೀವಿ ಅವಶ್ಯಕತೆ ಬಿಟ್ಟು ಮಾಡ್ಕೊಂಡು ಎಲ್ಲ ಕೊಡ್ತೀವಿ. ಈ ಕಡೆ ಎಲ್ಲ ಇದು ಡಾಗ್ರೇಜ್ ಮಾಡ್ಕೊಂಡಿದ್ದೀವಿ. ಇದು ಡಾಗ್ರೇಜ್ ಏನು ಮಾಡ್ಕೊತೀವಿ ಅಂದರೆ ಈಗ ಪಾಕೆಟ್ನಾಗ ಹಾಕೊಂಡು ಬೆಳೆಸ್ಕೊಂಡು ಇಲ್ಲೇ ಗ್ರಾಫ್ಟ್ ಮಾಡ್ಕೊಟ್ಟಿರ್ತೀವಿ ಸರ್ ರೈತರಿಗೆ. ಅಂದರೆ ಸರ್ ಕಸಿ ಕಟ್ಟಿನೇ ಡೈರೆಕ್ಟ್ ಡಿಸ್ಪ್ಯಾಚ್ ಮಾಡ್ತೀವಿ. ಈ ಕಡೆ ಸರ್ ಇದೊಂದು ಪ್ಲಾಂಟ್ ಇದೆ, ಇಲ್ಲೆಲ್ಲ ಗ್ರಾಫ್ಟಿಂಗ್ ಪ್ಲಾಂಟ್ ಕಸಿ ಕಟ್ಟಿ ಇಲ್ಲಿ ಮೇಜರ್ ಎಲ್ಲ ಥರದ್ದು ಫ್ರೂಟ್ಸ್ ಪ್ಲಾಂಟೇಶನ್ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಸರ್. ಒಂದು ಇದು ಮಕ್ರೂಮಿ ಅಂತ ನಟ್ಸ್ ಕೇಳಿರಲ್ಲ ಸರ್, ₹100 kg ಅದಂತ. ಹಾಂ ಸರ್ ಇದನ್ನು ಯಾರು ಬೇಕಾದ್ರೂ ಬೆಳಿಬೋದು ಮಾಡ್ಬೋದು ಸರ್. ಬಟ್ ಮಾರ್ಕೆಟಿಂಗ್ ಹೆಂಗದ ಏನದ ಇದ್ರದ್ದು ಯಾಕಂದ್ರೆ ಈಗ ನಾವು ಹೇಳೋದು ಸರ್ ಅತಿ ಹೆಚ್ಚು ಇದನ್ನು ಯಾವ ಕಡೆ ಬೆಳಿಬೋದು? ಇದು ಆಸ್ಟ್ರೇಲಿಯಾದಾಗ ಹೈಯೆಸ್ಟ್ ಬೆಳೀತಾರೆ ಸರ್. ಬಟ್ ಇಲ್ಲಿ ಭಾಳ ಕಡಿಮೆ ಅದ. ಥೈಲ್ಯಾಂಡ್ ಹೆಂಗೆ ಮಾಡ್ತಾರೆ, ಬಟ್ ರೈತರಿಗೆ ಇದ್ರದ್ದು ಅವೇರ್ನೆಸ್ ಇಲ್ಲ. ಇಲ್ಲಿ ಅವೇರ್ನೆಸ್ ಇಲ್ಲ ಅನ್ನೋಕ್ಕಿಂತ ಹೆಂಗದ ಹೊಸದದ ಮಾರ್ಕೆಟ್ ಹೆಂಗಾಗ್ತದೆ ಏನಾಗ್ತದೆ ಇನ್ನೂ ಗೊತ್ತಿಲ್ಲ. ಯಾರು ಲಾರ್ಜ್ ಕ್ವಾಂಟಿಟಿನಾಗ ಮಾಡೋಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದು ನನ್ನ ಪ್ರಕಾರ ಸೂಕ್ತ. ಯಾಕಂದ್ರೆ ಸುಮ್ಮನೆ ಹೂಸ್ ಕ್ವಾಂಟಿಟಿನಾಗ ಮಾಡಿ ಅದು ನಾಳೆ ಒಂದು 5 ಗುಂಟೆನೋ 10 ಗುಂಟೆನೋ ಅದು ಇಲ್ಲ ಬೌಂಡ್ರಿಗೆ ಹಾಕೊಂಡು ಮಾಡ್ಕೊಬೋದು. ಇದು ಬಂದುಬಿಟ್ಟು L49 ಪೇರ್ಲೆ ಸರ್. ಬಟ್ ನೀವೇನೋ ರೈತರಿಗೆ ಸಜೆಷನ್ ಮಾಡಿದ್ರು ನಿಮ್ಮ ಬೆಳವಣಿಗೆ ಒಳಗೆ ನೀವು ಪೂರ್ತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಾದ ಮೇಲೆ ಬೆಳೆಸಿ 100% ಸರ್. ಯಾಕಂದ್ರೆ ಈಗ ನೋಡಿ ಹೆಂಗೆ ಇರ್ತದೆ, ನಾರ್ಮಲ್ಲಿ ಒಬ್ಬ ರೈತ ಒಂದು ಸಾರಿ ಪ್ಲಾಂಟೇಶನ್ ಮಾಡ್ತಾನಂದ್ರೆ ಅದು ಹೆಚ್ಚು ಕಡಿಮೆ ಒಂದು 10 ವರ್ಷ ಬರ್ತದೆ. ಹಾಂ ಸರ್. ಇವು ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಚೇಂಜ್ ಮಾಡುವಂಥ ಬೆಳೆಗಳಲ್ಲ. ಹೌದು ಸರ್. ಇದಕ್ಕೆ ಭಾಳ ವಿಚಾರ ಮಾಡಬೇಕು. ಸುಮ್ಮನೆ ನಾವು ಮಾಡ್ತೀವಪ್ಪ ಅಂಥೇಳಿ ಯಾರೋ ಏನೋ ಹೇಳಿದ್ರು ಅವ್ನು ಯಾರ್ದೋ ಲಾಭ ಬಂತು ನಾವು ಹಾಕ್ತೀವಿ ಅಂದರೆ ಅದು 100% ಲಾಸ್ ಆಗ್ತದೆ. ಅಂದರೆ ಪೆಟ್ಟು ಬೀಳ್ತದೆ ನಮಗೆ. ಆ ಉದ್ದೇಶ ಇಟ್ಕೊಂಡು ಯಾವ್ದು ಮಾಡಿದ್ರು ನಮ್ದು ಅಂದರೆ ಏನು ಸರ್, ಈಗ ಈ ಒಂದು ಪೇರು ಮಾಡ್ತೀನಿ, ದಾಳಂಬ್ರಿ ಮಾಡ್ತೀನಿ, ಲೆಮನ್ ಮಾಡ್ತೀನಿ ಅನ್ನೋ ಒಂದು ಪ್ಲಾಂಟೇಶನ್ ಮಾಡ್ತೀನಿ ಅನ್ನೋಕ್ಕಿಂತ ಮಾಡೋರು ಮಾಡಲಿ. ಬಟ್ ಅದ್ರ ಜೊತೆಗೆ ಎಲ್ಲ ಸಸಿಗಳನ್ನು 1, 2 ಇಲ್ಲ 4ರಿಂದ 5 ಕ್ವಾಂಟಿಟಿ ಒಳಗಡೆ ಎಲ್ಲ ಸಸಿನೂ ಬೆಳ್ಕೊಂಡ್ರೆ ಅಂದ್ರೆ ಅದ್ರ ಮಾಹಿತಿ ಸಿಕ್ತಂದ್ರೆ ನಿಮಗೆ ಯಾವುದ್ರೊಳಗೆ ಲಾಭ ಸಿಗ್ತೈತಿ, ಯಾವುದು ನಿಮ್ಗೆ ಪ್ರಾಫಿಟ್ ಜಾಸ್ತಿ ಆಗ್ತೈತಿ ಅದನ್ನು ನೀವು ಬೆಳಿಬೋದು ಅನ್ನೋ ಒಂದು ಉದ್ದೇಶ. 100% ಸರ್. ಈಗ ಕೆಲವೊಂದಿಷ್ಟು ಜನ ರೈತರಿಗೆ ಸಜೆಸ್ಟ್ ಮಾಡೋದಿಲ್ಲ, ಇನ್ನೊಂದು 4 ಎಕರೆ ಜಮೀನು ಇದೆ, 10 ಎಕರೆ ಜಮೀನು ಇದೆ. ಹಾಂ ಸರ್. ನೀವು ಯಾಕೆ 2 ಗುಂಟೆ ಯಾಕೆ ವೇಸ್ಟ್ ಮಾಡೋದು? ಒಂದು ಯಾವುದೋ ಒಂದು ಆ್ಯಪಲ್ ಖರೀದಿ ಮಾಡೋ ಹೋಗ್ತಿನಂದ್ರೆ 100 ಹಿಡ್ಕೊಂಡು ₹150 kg ಅದು. ಒಂದು ಮಾವು ಖರೀದಿ ಮಾಡ್ತಂದ್ರೆ ₹200 ₹300 kg ಅದು. ನೀವು ಒಂದು ಯಾವುದೋ ಒಂದು ಬೇರೆ ಹಣ್ಣು ಖರೀದಿ ಮಾಡೋಕೆ ಹೋಗಿ ಡ್ರ್ಯಾಗನ್ ಖರೀದಿ ₹100ರಿಂದ ₹150 ₹200 ಅದು. ಎಲ್ಲನೂ ₹100 ಮೇಲೆ ಅದ. ಸಾಮಾನ್ಯ ಜನ ರೈತರು ದುಡ್ಡು ತಿನ್ನೋರು ಮಾಡ್ಕೊಂಡು ಖರೀದಿ ಮಾಡೋಕ್ಕಾಗಂಗಿಲ್ಲ ಸರ್. ಹಿಂಗೆ ಎಷ್ಟೇ ಜಮೀನು ಇದ್ರು ಒಂದು ಗುಂಟೆನೋ 2 ಗುಂಟೆನೋ ಅದ್ರೊಳಗೆ ಹೆಚ್ಚು ಕಡಿಮೆ ಒಂದು 50-100 ಗಿಡ ಹಾಕೊಂಡ್ರಿ ಅಂತ ಯಾವಾಗಾದರೂ ನಿಮ್ಗೆ ನಾವೊಂದು ಪ್ಲಾನ್ ಮಾಡ್ಕೊಡ್ತೀನಿ ಸರ್. ಅವರು ಬೇಕು ಬಂದ್ರೆ ಯಾರು ರೈತರು ಬಂದ್ರೆ ಈ ರೀತಿ ಪ್ಲಾನ್ ಮಾಡ್ಕೊಡ್ರಿ, ಈ ಸಿಸ್ಟಮ್ದಾಗ ಹಾಕೋದ್ರಿ, ಯಾವ್ಯಾವ ಪ್ಲಾಂಟ್ ಮಾಡಬೇಕು ಏನು ಮಾಡಬೇಕು ಅವ್ರಿಗೆ ಮುಂಚೆನೇ ಸಜೆಸ್ಟ್ ಮಾಡ್ತೀವಿ. ಅವ್ರು ಸಜೆಸ್ಟ್ ಮಾಡಿ ಏನು ಡಿಸ್ಟೆನ್ಸ್ನೇ ಹಾಕೋಬೇಕು, ಯಾವ್ದು ಹಾಕಿದ್ರೆ ಒಳ್ಳೇದು ಅಂತೇಳಿ ಅವ್ರಿಗೆ ನೀಟಾಗಿ ಪ್ಲಾನ್ ಮಾಡ್ತೀವಿ ಸರ್. ಅದು ಅವ್ರಿಗೆ 12 ತಿಂಗಳು ಈಲ್ಡ್ ಬರ್ತಿರ್ಬೇಕು. ಆ ರೀತಿ ಪ್ಲಾನ್ ಮಾಡ್ಕೊಡ್ತೀವಿ ಸರ್. ಅಂದರೆ ಅವ್ರು ಎಲ್ಲೂ ಹೊರಗೆ ಹಣ್ಣು ಕೊಂಡ್ಕೊಂಡು ತಿನ್ನಂಗೆ ಆಗಬಾರ್ದು. ಯಾರೋ ಒಬ್ಬರು ಗೆಸ್ಟ್ ಬಂದರು ಏನೋ ಬಂದರು ಅಂದ್ರೂ ಅವ್ರಿಗೆ ಅಲ್ಲಿ ಹೋದ್ರೆ ಅದು ತೊಳೆದಾಗ ಒಂದು 4 ಹಣ್ಣು ಸಿಗಬೇಕು. ಆ ರೀತಿ ಕಾನ್ಸೆಪ್ಟ್ ಅವರಿಗೆ ಮನೆಗೊಂದು ಯೂಸ್ ಆಗೋ ಹಣ್ಣು ಸಿಗದೆ ಅಲ್ದಾರೆ ಅವ್ರಿಗೆ ಇನ್ಫಾರ್ಮೇಷನ್ ಸಿಗ್ತೈತೆ, ಅಂದ್ರೆ ಮಾಹಿತಿ ಸಿಗ್ತೈತಿ. ಈಗ ಯಾವ ಗಿಡದೊಳಗೆ ಇಳುವರಿ ಜಾಸ್ತಿ ಬಂತು, ಇದ್ರ ಬೆಳವಣಿಗೆ ನಿರ್ವಹಣೆನ ಯಾವ ಥರ ಮಾಡಿದ್ನಿ ಅನ್ನೋದು ನಾಳೆ ಅವ್ರು ಏನಾದರೂ ಪರ್ಟಿಕ್ಯುಲರ್ ಆಗಿ ಅದರೊಳಗಡೆ ಒಂದು ಆಗಿದ ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಆ ಬೆಳೆ ನಿರ್ವಹಣೆ ಅವರಿಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಟ್ಟಿರ್ತೈತೆ. ಹೌದು, ಅದು ಒಂದು ಅನುಕೂಲ ಆಗ್ತೈತೆ ಅವ್ರಿಗೆ. ಅದೊಂದು ಐತ್ರಿ. ಮತ್ತು ಇದು ಎಲ್ಲ ಥರನೂ ಇದ್ರೂ ಹಣ್ಣು ಅವ್ರಿಗೆ ಹಣ್ಣು ಕೊಂಡ್ಕೊಂಡು ತರುವಂಥದ್ದು ಆಗಂಗಿಲ್ಲ. ಒಂದು ಎರಡನೇದ್ದು ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರ್ತದೆ ಡೈಲಿ ಒಂದು ಹಣ್ಣು ತಿನ್ನೋದ್ರಿಂದ. ಹಂಗೆ ಎಲ್ಲ ಖರ್ಚು ಕಡಿಮೆ. L49 ಪೇರ್ಲೆ ಸರ್. ಇದು ಲೋಕಲ್ ವೆರೈಟಿ, ಬಟ್ ಇದ್ರ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಯಾವುದೇ ಮಾಡಿದ್ರು ಮಾರ್ಕೆಟ್ ಯಾವ್ದು ಎಲ್ಲಿ ಅದ ರೆಡಿ ಮಾಡಿ ಮಾಡೋದು ಭಾಳ ಈ ಯಾವುದೇ ಇದ್ರೂ ಅದ್ರದ್ದೊಂದು ನೇಮ್ ಹಾಕ್ಬಿಟ್ಟು ಅಂದ್ರೆ ಅವ್ರಿಗೆ ಬಂದ್ಕೊಳ್ಳೋ ರೈತರಿಗೆ ಯಾವ ರೀತಿ ಹಣ್ಣು ಬರ್ತದೆ ಏನು ಬರ್ತದೆ ಅವ್ರಿಗೊಂದು ಫ್ಲಾಶ್ ಆಗಬೇಕು ಸರ್. ಈಗ ಇದು ಹೆಂಗೆ ಬರ್ತದೆ, L49 ಹೆಂಗೆ ಬರ್ತದೆ ಅಂತಾರೆ, VNR ಹೆಂಗೆ ಬರ್ತದೆ ಅಂತಾರೆ, ಅವ್ರಿಗೊಂದು ಕಾನ್ಸೆಪ್ಟ್ ಬಂದ್ಕೊಳ್ಳಿ ಹಿಂಗೆ ಬರ್ತದಪ್ಪ ಅನ್ನೋ ಒಂದು ಕಾನ್ಸೆಪ್ಟ್. ಅಂದರೆ ಈ ಕಾಯಿ ನೋಡ್ರಿ ಸರ್, ಮೀಡಿಯಮ್ ಸೈಜ್ ಇರ್ತದೆ, ಅದೇ ಸೀಡ್ ಸ್ವಲ್ಪ ಜಾಸ್ತಿ ಇರ್ತದೆ, ಬಟ್ ಲೋಕಲ್ ಮಾರ್ಕೆಟಿಗೆ ನಡೀತದೆ. ಕಾಯಿ ಯಾವ ಥರ ಇರುತ್ತೆ ಅದರದ ಹೆಸರು ಏನು ಕರೀತಾರೆ ಇದು ಬನಾನಾ ಚಿಕ್ಕು ಅಂತ ಹೇಳಿ ಸರ್. ಅಂದರೆ ಉದ್ದು ಬರ್ತದೆ, ಉದ್ದು ಆಗ್ತದೆ ರೀ. ಉದ್ದು ಸರ್ ಆಲ್ಮೋಸ್ಟ್ ಚಿಕ್ಕು ಗೋಲ್ಡ್ ಆಗ್ತದೆ. ಇದು ಬನಾನಾ ಮ್ಯಾಂಗೋ ಚಿಕ್ಕು ಅಂತ ಸಪೋಟ ಅಂತ ಇದು ಉದ್ದು ಬರ್ತದೆ. ಇದು ವಿಶೇಷ ಉದ್ದು ಬರುವಂಥದ್ದು. ಇದು ಬಂದ್ಬಿಟ್ಟು ಸಪೋಟ ಸರ್. ಸರ್ ಹಂಗೆ ನಿಮ್ಮಲ್ಲಿ ನೋಡೋಕೆ ಹೊಸ ತಳಿ ಭಾಳ ಅದಾವೆ. ಹೌದು ಹೌದು ಸರ್. ಅಂದರೆ ಕೆಲವೊಂದಿಷ್ಟು ಇಷ್ಟು ಸರ್. ಇದು ಚಕೋತ ಅಂತೇಳಿ ಸರ್. ಚಕೋತ ನೀವು ತುಮಕೂರು ಸೈಡ್ ಅಥವಾ ಚಿಕ್ಕಬಳ್ಳಾಪುರ ಆ ಸೈಡ್ ಹೆಲ್ತ್ ಬೆನಿಫಿಟ್ಸ್ ಭಾಳ ಬೆಸ್ಟ್ ಐತೆ ಸರ್ ಚಕೋತಕ್ಕೆ. ಬಟ್ ಟೇಸ್ಟ್ ತಿನ್ನಕ್ಕೆ ಹೋಗಲ್ಲ, ಬಟ್ ಸಕ್ಕರೆದು ಹಾಕೊಂತಿಲ್ಲ. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ಅಂಥವನ್ನು ಹಾಕೋಬೇಕು ಸರ್. ಈ ಕಡೆ ಭಾಗನ ಕಡಿಮೆ. ಇದು ಮಿರಾಕಲ್ ಫ್ರೂಟ್ ಅಂತ ಇದು ನಿಮಗೆ ನಾರ್ಮಲಿ ಈ ಹಣ್ಣು ತಿಂದು ನೀವು ಏನು ತಿಂದ್ರೂ ಹುಳಿ ಹತ್ತಂಗಿಲ್ಲ ಸರ್. ನೀವು ಹಣ್ಣು ತಿಂದು ನಿಂಬೆಕಾಯಿ ತಿಂದ್ರೂ ಸ್ವೀಟ್ ಆಗ್ತದೆ, ನೀವು ಹುಣಸಿಕಾಯಿ ತಿಂದ್ರೂ ಸ್ವೀಟ್ ಆಗ್ತದೆ. ಹೌದು ಸರ್. ಅದಕ್ಕೆ ಮಿರಾಕಲ್ ಫ್ರೂಟ್ ಅಂತೇಳಿ ಮಿರಾಕಲ್ ಫ್ರೂಟ್.
ಇದು ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಂಗೋ ಸರ್. ಬ್ಲ್ಯಾಕ್ ಮ್ಯಾಂಗೋ ಸರ್. ಬ್ಲ್ಯಾಕ್ ಮ್ಯಾಂಗೋ ಇದು ಹೆಂಗೆ ಹಣ್ಣು ನೋಡ್ತಿರ್ಬೇಕು ಸರ್. ಪೂರ್ಣ ಹೊರಗಡೆ ಎಲ್ಲ ಬ್ಲ್ಯಾಕ್ ಬರ್ತದೆ ಸರ್. ಒಳಗಡೆ ಮಾವು ಇದ್ದಂಗೆ ಇರ್ತದೆ, ಪೂರ್ಣ ಹೊರಗಡೆ. ಇದು ವಿಶೇಷ ಬ್ಲ್ಯಾಕ್ ಐತಿ ಅನ್ನೋ ಉದ್ದೇಶಕ್ಕೆ ಇದು ಬ್ಲ್ಯಾಕ್ ಮ್ಯಾಂಗೋ ಅಂತ ವಿಶೇಷ ಸರ್. ನಾವು ನೋಡೇ ಇಲ್ಲಲ್ಲ ಸರ್ ಬ್ಲ್ಯಾಕ್ ಮ್ಯಾಂಗೋ. ಭಾಳ ಕಡಿಮೆ ಸರ್. ಈಗ ಬಂದು ಮಾರ್ಕೆಟಿಗೆ ಈ ಸರಿ ಕೆಲವೊಂದು ರೈತರು ಅಲ್ಲಿಂದ ಸ್ವಲ್ಪ ಪ್ಲಾಟಿಂಗ್ ಮಾಡಕ್ಕೆ ಆ ಕಡೆ ಬಂದು ಹನುಮಾನ ಫಲ ಸರ್. ಇದು ಈ ಕಡೆದ್ದು ಬಂದ್ಬಿಟ್ಟು ಇದು ಚಕೋತ ಸರ್. ಲಿಚ್ಚಿ ಅದು ಬಟ್ ನಮ್ಮ ಭಾಗದಾಗ ಸ್ವಲ್ಪ ಕಡಿಮೆ, ಬಟ್ ಸೇಡ್ದೊಳಗೆ ಹಾಕೊಂಡು ಮಾಡ್ಕೊತೀವಿ ಅಂದರೆ ಮಾಡ್ಕೋಬೋದು ಸರ್. ಸೇಡ್ನ್ಯಾಗ ಬರ್ತೀವಿ. ಮತ್ತು ಈ ಕಡೆ ಬಂದ್ಬಿಟ್ಟು ಇದು ಮಿಯಾಜಾಕಿ ಮ್ಯಾಂಗೋ ಸರ್. ಇದು ಮ್ಯಾಂಗೋ ಏನು ಸರ್? ಮಿಯಾಜಾಕಿ ಮ್ಯಾಂಗೋ. ನೀವೇನು ಈಗ 3 ಲಕ್ಷ ರೂಪಾಯಿ ಕೆಜಿ ಸೇಲ್ ಆಗಿದೆ ಅಂತ ಕೇಳ್ತಿದ್ದೆ. ಹಾಂ ಸರ್, ಆ ಮ್ಯಾಂಗೋನ ಸರ್ ಇದು 3 ಲಕ್ಷ ರೂಪಾಯಿ ಕೆಜಿ. ಹೌದು. ಯಾಕೆ ಇದು 3 ಲಕ್ಷ ರೂಪಾಯಿ ಅಂದ್ರೆ ಇಲ್ಲಿಂದ ರೈತರು ಹಚ್ಚಿದ್ದು 3 ಲಕ್ಷ ರೂಪಾಯಿ ಸೇಲ್ ಆಗೋದಿಲ್ಲ. ಬಟ್ ಅದು ಹೆಂಗೆ ಮಾಡ್ತಾರೆ ಅಂತ ಜಪಾನ್ ಇಂಥ ಆಗಿ ಎಲ್ಲ ಎಲ್ಲಿಂದ ಸರ್? ಇದು ಕೆಲವೊಂದಿಷ್ಟು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊತೀವಿ, ಕೆಲವೊಂದಿಷ್ಟು ನಮ್ಮ ಸುತ್ತಮುತ್ತ ಹೊರ ರಾಜ್ಯಗಳಿಂದಲೂ ತರಿಸ್ಕೊಳ್ತೀವಿ. ಎಲ್ಲಿ ಅವಶ್ಯಕತೆ ಅದ ಯಾವುದಿದೆ ಅದನ್ನು ತಂದು ಇಟ್ಕೊಳ್ತೀವಿ ಸರ್. ಕೆಲವೊಂದಿಷ್ಟು ತರಿಸುವಂಥದ್ದು ಸರ್. ಈಗ ಕೆಲವೊಂದಿಷ್ಟು ನಾವು ಏನು ನೋಡಿದ್ರು ನಾವು ಪ್ರೊಡಕ್ಷನ್ ಮಾಡುವಂಥದ್ದು. ಕೆಲವೊಂದಿಷ್ಟು ಅವಶ್ಯಕತೆ ಇದೆ ಅಂದರೆ ಅವನ್ನ ತರಿಸ್ನೂ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಇದು ಮಿಯಾಜಾಕಿ ಇದಕ್ಕೆ ಯಾಕೆ 3 ಲಕ್ಷ ರೂಪಾಯಿ ಅಂದರೆ ಇದ್ರ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಐತೆ ಸರ್. ಒಂದು ಎರಡನೇದು ನಾವು ಇಲ್ಲಿ 3 ಲಕ್ಷ ರೂಪಾಯಿ ತೊಗೋಬೋದು ಅಂತ ಕೆಲವೊಂದು. ಬಟ್ ಹೆಂಗದ ಇದ್ರದ್ದು ಅಲ್ಲಿ ಜಪಾನ್ದಾಗ ಹೆಂಗೆ ಮಾಡಿದ್ರೆ 3 ಲಕ್ಷ ಟೋಟಲಿ ಕ್ಲೋಸ್ ಪಾಲಿಯೋಸ್ನಾಗ ಇರ್ತದೆ. ಹೊರಗಿನ ಗಾಳಿ ಸಂಪರ್ಕ ಇರಂಗಿಲ್ಲ ಮತ್ತು ಯಾವುದು ಮ್ಯಾನ್ ಹ್ಯಾಂಡಲಿಂಗ್ ಆಗಂಗಿಲ್ಲ ಸರ್. ಅಂದರೆ ಕೈ ಯಾರ್ದು ಟಚ್ ಆಗಬಾರ್ದು. ಯಾರು ಗ್ರಾಹಕರು ತಿನ್ನೋರು ಇರ್ತಾರೋ ಅವರೇ ಮುಟ್ತಾರೆ ಡೈರೆಕ್ಟಾಗಿ. ಅದನ್ನ ಕಾಯಿ ಹರಿದು ಹಣ್ಣು ಹಾಕಂಗಿಲ್ಲ, ನ್ಯಾಚುರಲ್ ಆಗಿ ಹಣ್ಣಾಗಿ ಬೀಳ್ಬೇಕು. ಆ ಸಿಸ್ಟಮ್ ಅಂದರೆ ಇದು ಕಾಯಿ ಆದ ತಕ್ಷಣ ನಾವು ಹರ್ಕೊಂಡು ಹೋಗಿ ಮಾರ್ಕೆಟ್ ಕೊಡಂಗಿಲ್ಲ ಸರ್. ಇದಕ್ಕೆ 3 ಲಕ್ಷ ಕೊಡ್ತಾರೆ ಇದಕ್ಕೆ ಸರ್. ಗ್ರಾಹಕರ ಬಂದು ಹರಿಬೇಕು. ಅಲ್ಲ, ಗ್ರಾಹಕರು ಬಂದು ಹಣ್ಣಾಗಿ ಬೀಳುತ್ತೆ ಸರ್. ಅದಕ್ಕೊಂದು ಜಾಯಿ ಕಟ್ಟಿರ್ತಾರೆ, ಜಾಯಿ ಒಳಗೆ ಬೀಳ್ಬೇಕು. ಅದನ್ನು ತೊಗೊಂಡು ಡೈರೆಕ್ಟ್ ಮತ್ತೆ ಪ್ಯಾಕಿಂಗ್ದಾಗ ಹಾಕಿ ಮತ್ತೆ ಗ್ರಾಹಕರು ಹೋಗ್ತಾರೆ. ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲಾರ್ದಂಗೆ ಹೋಗಿ ಹೈಜೆನಿಕ್ ಮೇಂಟೈನ್ ಮಾಡ್ತಾರೆ. ಒಂದು ಆ ಉದ್ದೇಶಕ್ಕೆ ಅಂದರೆ 3 ಲಕ್ಷ ಕಂಟಿನ್ಯೂ 3 ಲಕ್ಷ ಆಗಿಲ್ಲ ಸರ್. ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ 3 ಲಕ್ಷ ಆಗಿದೆ ಆ ಸಿಸ್ಟಮ್. ಬಟ್ ನಾವು ಒಂದು ಏನಂದರೆ ಇದನ್ನ ಹಚ್ಚಿ ನಾವು ಹಣ್ಣು ತಿಂತೀವಿ ಅಂದ್ರೆ ಒಂದು 3 ಲಕ್ಷದ ಹಣ್ಣು ತಿಂದಿವಪ್ಪ ಅಂತ ಖುಷಿ ಕೊಡೋದು ಅಷ್ಟೇ ಇರ್ತದೆ ಸರ್. ಇಲ್ಲಿ ನಮ್ಮಲ್ಲಿ ದಾಳಂಬ್ರಿ ಬೆಳೀತಾರೆ ಸರ್, ರೇಟ್ ಜಾಸ್ತಿ ಇರ್ತದೆ. ಹಂಗೆ ಮಾರೈತೆ ಅಂತೇಳಿ ಎಲ್ಲರೂ ಇದು ಬನಾನಾ ಮ್ಯಾಂಗೋ ಸರ್. ಇದು ನಾರ್ಮಲಿ ಮಾವು ಗುದ್ದು ಬರುತ್ತೆ ಸರ್, ಬಾಳೆಕಾಯಿದೆ. ಬನಾನಾ ಮ್ಯಾಂಗೋ ಅಂತೇಳಿ ಅದು ಆ ಕಡೆ ನೋಡಿದ್ರೆ ಅದು ಖರ್ಜೂರ ಸರ್. ಡೇಟ್ಸ್ ಖರ್ಜೂರ. ಇದು ಬಂದ್ಬಿಟ್ಟು ಕಾಲಾಪತಿ ಚಿಕ್ಕು ಸರ್. ಅದು ಇದು ನಿಮ್ಮ ನೋಡ್ತಿರ್ಬೋದು ಜಾಕ್ ಫ್ರೂಟ್ ಗೇಟ್ ನಂಬರ್ಲಿ ಅಂತೇಳಿ. ಇದು ಹೆಚ್ಚು ಕಡಿಮೆ 1-2 ವರ್ಷ ಮಟ್ಟ ಸ್ಟಾರ್ಟ್ ಆಗಿರುತ್ತೆ ಸರ್. ಬೇಗ ಸ್ಟಾರ್ಟ್ ಆಗ್ತದೆ. ಮತ್ತು ಸರ್ ಈಗ ನಿಮ್ಗೆ ಏನಾದರೂ ನಾವು ಒಂದು ಆನ್ಲೈನ್ ಒಳಗಾಗಲಿ ನ್ಯೂಸ್ ಒಳಗಾಗಲಿ ಯಾವುದೋ ದೇಶದೊಳಗೆ ಒಂದು ಬೆಳೆ ಬೆಳೀತಾರಂತ ಅನ್ನೋವಂಥದ್ದು ನೋಡ್ಕೊಂಡು ನಿಮ್ಮ ನರ್ಸರಿಗೆ ಬಂದರೆ ನಾವು ವಾಪಸ್ ಹೋಗೋ ಮಾತೇ ಇಲ್ಲ ನನಗೆ. ಯಾವ ಅವಶ್ಯಕತೆ ಐತಿ. ಮತ್ತು ಇನ್ನೊಂದು ಎಲ್ಲ ಹಚ್ಚಿದ್ದೂ ಬರ್ತಾವಂತೀನಿ ಸರ್. ಕೆಲವೊಂದಿಷ್ಟು ನಡೀತಾವೆ ನಮ್ಮ ಜಮೀನಿಗೆ, ಇನ್ನು ಕೆಲವೊಂದಿಷ್ಟು ಟ್ರಯಲ್ ಬೇಸ್ ಇರ್ತವೆ. ನಮ್ಮ ಜಮೀನದೊಳಗಡೆ ಯಾವ್ದು ಬೆಳೆಯೋಕ್ಕೆ ಸೂಕ್ತ ಐತಿ ಅಂಥ ಆಗಿಗಳೆಲ್ಲನೂ ನಿಮ್ಮಲ್ಲಿ ಸಿಗ್ತಾವೆ ಅಂದಂಗೆ. ಮತ್ತು ಇನ್ನು ಕೆಲವೊಂದಿಷ್ಟು ಟ್ರಯಲ್ ಬೇಸ್, ಕೆಲವೊಂದಿಷ್ಟು ಕರಿಸ್ಕೊಡ್ರಿ ಅಂತಾರೆ. ಅಂಥವ್ರಿಗೆ ಅದನ್ನು ಸಿಗಲ್ಲ ಸರ್. ನಿಮ್ಮಲ್ಲಿ ಇದು ಗಾರ್ಡನ್ ಮಾಡ್ಕೊಳ್ಳೋದು ಪ್ಲಾನ್ಸ್ ಅದನ್ನೇನು ಜಾಸ್ತಿ ಮಾಡ್ಕೊಂಡಿಲ್ಲ ಸರ್. ಯಾಕಂದ್ರೆ ಅದು ಏನಾಗ್ತದೆ, ಗಾರ್ಡನಿಂಗ್ ಬೇರೆ ಆಗ್ತದೆ ಸರ್, ಅಗ್ರಿಕಲ್ಚರೇ ಬೇರೆ ಆಗ್ತದೆ. ಆ ಉದ್ದೇಶ ಗಾರ್ಡನಿಂಗ್ ಏನು ಬಿಟ್ಟು ಸರ್. ಇದೆಲ್ಲ ಡ್ರೈಗನ್ ಸಿಗ್ತದೆ ಸರ್ ನಿಮ್ಗೆ. ಸರ್ ಈಗ ಪ್ಲಾಂಟೇಶನ್ ಮಾಡ್ಕೊಳ್ಳೋರು 1 ಎಕರೆ 2 ಎಕರೆ ಮಾಡ್ಕೊಳ್ಳೋರ್ಗೂ ಸಿಗ್ತದೆ ಸರ್. ಏನಾಗ್ತದೆ, ಡ್ರೈಗನ್ಗೆ ಸ್ವಲ್ಪ ಮಾರ್ಕೆಟಿಂಗ್ ಡೌನ್ ಆಗಿದೆ. ಯಾಕೆ ಡೌನ್ ಆಗಿದೆ ಅಂದರೆ ಅದು ಭಾಳ ಕಂಪ್ನಿ ಪ್ಲಾಂಟೇಶನ್ ಆಗಿದೆ. ಮತ್ತು ಎಲ್ಲರಿಗೂ ಒಮ್ಮೆ ಹಾರ್ವೆಸ್ಟಿಂಗ್ ಬರೋದ್ರಿಂದ ಡ್ರೈಗನ್ ಸ್ವಲ್ಪ ಸಮಸ್ಯೆ ಇತ್ತು. ಇದು ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು ಬಟರ್ಫ್ರೂಟ್ ಅಂತೇಳಿ ಮಾರ್ಕೆಟು ಭಾಳ ಚೆನ್ನಾಗಿರುತ್ತೆ. ಬಟ್ ಹಂಗಾದ ಈ ಕುರಿತು ಆ ಕಡೆ ತುಮಕೂರು ಭಾಗದಾಗ ಎಲ್ಲ ಮಾರ್ಕೆಟ್ ಚೆನ್ನಾಗಿದೆ. ಈ ಕಡೆ ನಮ್ಮ ಜನಕ್ಕೆ ಭಾಳ ಕಡಿಮೆ ಬರುತ್ತೆ. ಮತ್ತು ಇದನ್ನು ಡೈರೆಕ್ಟ್ ತಿನ್ನೋಕ್ಕಾಗಿಲ್ಲ ಸರ್. ಇದು ನಾವು ಏನಂದರೆ ಪ್ರೊಸೆಸ್ ಮಾಡಿ ತಿನ್ನಬೇಕು, ಜ್ಯೂಸ್ ಮಾಡಿ ತಿನ್ನಬೇಕು, ಐಸ್ ಕ್ರೀಮ್ ಮಾಡಿ ತಿನ್ನಬೇಕು. ಆ ಉದ್ದೇಶಕ್ಕೆ ಅದನ್ನು ಕೆಲವೊಂದಿಷ್ಟು ಚೆನ್ನಾಗಿ ಹಾಗಾಗ್ತದೆ ಸರ್. ಇದು ಹೊಸ ಹೊರಗಿದೆ ಐಸ್ ಕಿಂಗ್ ಜಾಮೂನ್ ಅಂತೇಳಿ. ಕಿಂಗ್ ಜಾಮೂನ್ ಅಂತೇಳಿ. ಎಲ್ಲಿ ಆ ಸೈಜ್ ನೋಡ್ತಿರ್ಬೋದು ಸರ್. ಎಲ್ಲಿ ಸೈಜ್ ಹೆಂಗೆ ಅದಾಗಲಿ ಅಂತೇಳಿ ಸರ್. ಇದೇನು ಒಂಥರ ಆಲದ ಮರದ ಎಲಿಗೆ ಎಷ್ಟು ಆಗಲಿ ಬರ್ತಿದೆ ಸರ್. ಇದ್ರದ್ದು ಎಲ್ಲಿ ಸ್ಟಾಕ್ ಮಾಡ್ತಿದ್ದೆ. ಇದಕ್ಕೆ ಹೆಂಗಂತಂದ್ರೆ 10 kg ಜಾಮೂನ್ ಅಂತೇಳಿ ಕರೀತಾರೆ ಸರ್. kg ಜಾಮೂನ್ ಅಂತೇಳಿ ಅಂದರೆ ಕೆಜಿಗೆ 10 ಕಾಯಿ ಬರ್ತಾವೆ ಅಂತ ಹೇಳ್ತಾರೆ. ಬಟ್ ಅಷ್ಟೇನು ಬರೋದಿಲ್ಲ. ಒಂದು 20 ರಿಂದ 25 ಕಾಯಿ ಅಂತೂ ಕೊಡ್ತಿರ್ತಾರೆ ಸರ್. ಸೈಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಎಲ್ಲಿ ಮೇಲೆ ಗೊತ್ತಾಗ ಮಾಡ್ಕೊಂಡು ಸೈಜ್ ಏನು ಬರ್ತದೆ. ಇದು ವೈಟ್ ಜಾಮೂನ್ ಸರ್. ಇದು ಬಿಳಿ ನೇರಳೆ ಅಂತೇಳಿ. ಅಂದರೆ ನಿಮಗೆ ಇಲ್ಲಿ ತನಕ ನೀವು ಬ್ಲ್ಯಾಕ್ ನೇರಳೆ ನೋಡಿರ್ತೀವಿ. ಇದು ವೈಟ್ ಜಾಮೂನು. ಅಂದರೆ ಇದು ಬೇಗನೆ ಸ್ಟಾರ್ಟ್ ಆಗ್ತದೆ. ಒಂದು 2ನೇ ದಿನ ಫ್ಲವರ್ ಸರಿ. ಕರಿ ನೀರ್ಲ ಹಣ್ಣು ಏನಿದೆಯಲ್ಲ ಫ್ಲವರ್, ನಮ್ಮ ಕಡೆ ಕರಿದು ಇದು ಬಿಳಿ ನೀರ್ಲ ಕರಿಬೇಕಿಲ್ಲ. ಅಂದರೆ ಇದು ಬುಷಿ ಬರುತ್ತೆ ಸರ್.